ರೈತರೇ, ನಿಮ್ಮ ಬಾಳೆ ತೋಟದಲ್ಲಿ ಗಿಡಗಳು ಇದ್ದಕ್ಕಿದ್ದಂಗೆ ಒಣಗ್ತಾ ಇದೆಯಾ? ಈ ರೋಗ ಗಿಡಗಳನ್ನ ಹೊರಗಿನಿಂದಲ್ಲ ಒಳಗಿನಿಂದ ಸಾಯಿಸುತ್ತೆ. ಯಾಕೆ ಈ ರೀತಿ ಮಾಡತ್ತೆ? ನಾವು ಮಾಡೋಂಥ ತಪ್ಪುಗಳೇನು? ಈ ರೋಗ ಒಂದ್ಸರಿ ಮಣ್ಣಿಗೆ ಬಂದ್ರೆ ಮಣ್ಣಿನಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದು ಗಿಡಗಳನ್ನ ಒಂದೊಂದಾಗಿ ಸಾಯಿಸುತ್ತೆ. ನಿಮ್ಮ ಮಣ್ಣಿನಲ್ಲಿ ಇರುವ ಒಂದು ಅಪಾಯಕಾರಿ ರೋಗ ಪನಾಮ ವಿಲ್ಟ್. ಎಲ್ಲ ರೈತರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ. ರೈತರೇ, ನಿಮ್ಮ ಬಾಳೆ ತೋಟದಲ್ಲಿ ಗಿಡಗಳು ಇದ್ದಕ್ಕಿದ್ದಂಗೆ ಒಣಗ್ತಾ ಇದೆಯಾ? ಹಾಗಿದ್ರೆ ಗಮನಿಸಿ, ಇದು ಸಾಮಾನ್ಯ ಸಮಸ್ಯೆ ಅಲ್ಲ. ನಿಮ್ಮ ಮಣ್ಣಿನಲ್ಲಿ ಇರುವ ಒಂದು ಅಪಾಯಕಾರಿ ರೋಗ ಪನಾಮ ವಿಲ್ಟ್. ಈ ರೋಗ ಗಿಡಗಳನ್ನ ಹೊರಗಿನಿಂದಲ್ಲ ಒಳಗಿನಿಂದ ಸಾಯಿಸುತ್ತೆ. ಈ ರೋಗ ಒಂದ್ಸರಿ ಮಣ್ಣಿಗೆ ಬಂದ್ರೆ ಮಣ್ಣಿನಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದು ಗಿಡಗಳನ್ನ ಒಂದೊಂದಾಗಿ ಸಾಯಿಸುತ್ತೆ. ಯಾಕೆ ಈ ರೀತಿ ಮಾಡತ್ತೆ? ನಾವು ಮಾಡೋಂಥ ತಪ್ಪುಗಳೇನು? ಇದಕ್ಕೆ ಪರಿಹಾರವನ್ನ ಇವತ್ತು ವಿಡಿಯೋ ಅಲ್ಲಿ ಸರಳವಾಗಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ತೋಟವನ್ನ ಉಳಿಸ್ಕೊಳ್ಳೋದಕ್ಕೆ ಇದು ಬಹಳ ಮುಖ್ಯ. ಪನಾಮ ವಿಲ್ಟ್ ನ ರೋಗದ ಲಕ್ಷಣಗಳನ್ನು ನಾವು ನೋಡಿದಾಗ ಮೊದಲನೇದಾಗಿ ಎಲೆಗಳು ಒಣಗ್ತವೆ. ಗಿಡದ ಕೆಳಭಾಗದಲ್ಲಿ ಇರ್ತಕ್ಕಂಥ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಈ ಹಳದಿ ಬಣ್ಣ ಎಲೆಗಳ ಹಂಚಿನಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಕೊನೆಗೆ ಈ ಎಲೆಗಳು ಒಣಗಿ ಸತ್ತು ಹೋಗ್ತವೆ. ಸೂಡೋಸ್ಟೆಮ್ ನ ಕೆಳಭಾಗದಲ್ಲಿ ಬಿರುಕುಗಳನ್ನ ನಾವು ನೋಡಬಹುದು. ಗಿಡದ ಸೂಡೋಸ್ಟೆಮ್ ಮತ್ತೆ ರೈಸೋಮ್ ಅಂತ ನಾವು ಹೇಳ್ತೀವಿ. ಇದನ್ನ ಕತ್ತರಿಸಿ ನಾವು ನೋಡಿದಾಗ ಇದರ ಮೇಲೆ ಕಂದು ಅಥವಾ ಕಪ್ಪು ಬಣ್ಣದ ಮಚ್ಚೆಗಳನ್ನ ನಾವು ಅಬ್ಸರ್ವ್ ಮಾಡಬಹುದು. ಇದರಿಂದ ಗಿಡದ ಬೆಳವಣಿಗೆ ಅನ್ನೋದು ಕುಗ್ಗುತ್ತಾ ಹೋಗುತ್ತೆ. ಕೆಲವೊಂದು ಗಿಡಗಳು ಫಲ ಕೊಡುವ ಮೊದಲೇನೆ ಸತ್ ಹೋಗ್ತವೆ. ರೈತರು ಹೇಳ್ತಾರೆ, ಮೇಡಮ್ ನಾವು ನೀರ್ ಕೊಡ್ತೀವಿ, ಗೊಬ್ಬರಗಳು ಹಾಕ್ತಿವಿ, ಆದ್ರೂ ಗಿಡಗಳು ಒಂದೊಂದಾಗಿ ಸಾಯ್ತಾ ಬರ್ತಿದಾವೆ ಅಂತ. ಈ ಪನಾಮ ವಿಲ್ಟು ಒಂದು ಶಿಲೀಂಧ್ರದಿಂದ ಬರುತ್ತೆ. ಇದ್ರಲ್ಲಿ ವರ್ಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಒಂದ್ಸರಿ ಈ ರೋಗಾಣು ಮಣ್ಣಿಗೆ ಸೇರ್ಕೊಂಡ್ರೆ ಅಟ್ಲೀಸ್ಟ್ ಅಂದ್ರೂ 20 years ವರ್ಗು ಸಹ ಮಣ್ಣಲ್ಲಿ ಸರ್ವೈವ್ ಆಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ಈ ಸಮಸ್ಯೆಗೆ ಮೂಲ ಕಾರಣ ಏನು ಅಂತಂದ್ರೆ ನಿಮ್ಮ ಮಣ್ಣು ಅಂತ. ಮಣ್ಣಿನಲ್ಲಿ ಯಾವಾಗ ಆರ್ಗ್ಯಾನಿಕ್ ಮ್ಯಾಟರು, ಬೆನಿಫಿಷಿಯಲ್ ಮೈಕ್ರೋಬ್ಸ್ ಕಡಿಮೆ ಆಗುತ್ತೋ ಅವಾಗ ರೈಸೋಸ್ಪಿಯರ್ ರೀಜನ್ ದುರ್ಬಲವಾಗುತ್ತೆ. ಅವಾಗ ಫ್ಯೂಸೇರಿಯಂ ಅನ್ನೋ ಒಂದು ರೋಗಾಣು ಈಸಿಯಾಗಿ ಬೇರುಗಳ ಮೂಲಕ ಒಳಗೆ ಸೇರ್ಕೊಂಡು ಅಲ್ಲಿ ವಾಟರ್ ಚಾನಲ್ ನ ಬ್ಲಾಕ್ ಮಾಡ್ಬಿಡುತ್ತೆ. ಯಾವಾಗ ವಾಟರ್ ಚಾನಲ್ ಬ್ಲಾಕ್ ಆಗ್ಬಿಡುತ್ತೋ ಗಿಡಗಳು ಒಳಗಿನಿಂದ ನಿಧಾನವಾಗಿ ಸತ್ ಹೋಗ್ತವೆ. ಇದಕ್ಕೆ ಸಾಯಿಲ್ ಸೈಂಟಿಸ್ಟ್ ಡಾಕ್ಟರ್ ಎಲಾನ್ ಇಂಗಾಮ್ ಅವರು ಹೇಳ್ತಾರೆ, ಹೆಲ್ದಿ ಸಾಯಿಲ್ ಅಲ್ಲಿ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಜಾಸ್ತಿ ಇರೋದ್ರಿಂದ ಡಿಸೀಸ್ ನ್ಯಾಚುರಲ್ ಆಗಿ ಸಪ್ರೆಸ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಸಾಯಿಲ್ ಡಿಗ್ರೇಡೇಷನ್ ಡಿಸೀಸ್ ಔಟ್ಬ್ರೇಕ್ಗೆ ಮೇಜರ್ ಕಾಸ್ ಅಂತಾನೂ ಸಹ ಇವ್ರು ಹೇಳ್ತಾರೆ. ಇದಕ್ಕೆ ಪರಿಹಾರ ಏನ್ ಗೊತ್ತಾ? ನಮ್ಮ ಮೈಕ್ರೋಬಿ ಸಾಯಿಲ್ ರೀಜನರೇಷನ್ ಕಿಟ್ ಅನ್ನ ನಾವು ಬಳಸೋದ್ರಿಂದ ಇದು ಮಣ್ಣನ್ನ ಮತ್ತೆ ಪುನರ್ಜೀವನಗೊಳಿಸುತ್ತೆ. ಯಾವಾಗ ಸಾಯಿಲ್ ರೀಜನರೇಟ್ ಆಗುತ್ತೋ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು, ಅರ್ಥವಂಶು ಜಾಸ್ತಿಯಾಗಿ ಪೆಥೋಜನ್ ಲೋಡ್ ನ ಕಡಿಮೆ ಮಾಡುತ್ತೆ. ಪ್ಲಾಂಟ್ ಸ್ಟ್ರೆಸ್ ಆಗ ಕಡಿಮೆ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ಬೇಕು ಗೊತ್ತಾ? ಡ್ಯಾಮೇಜ್ ಆಗಿರುವಂತಹ ಗಿಡಗಳನ್ನ, ಅಂದ್ರೆ ಪನಾಮ ವಿಲ್ಟ್ ನಿಂದ ಡ್ಯಾಮೇಜ್ ಆಗಿರುತ್ತೆ ಅಲ್ಲ, ಅಂತ ಗಿಡಗಳನ್ನೆಲ್ಲಾನು ಸಹ ಕಿತ್ತು ಹಾಕ್ಬಿಟ್ಟು ನೀವು ತೋಟದಿಂದ ಆಚೆ ಹಾಕ್ಬಿಡ್ಬೇಕು. ಸಾಧ್ಯವಾದ್ರೆ ಅದನ್ನ ಸುಟ್ಟು ಹಾಕ್ಬಿಡಿ. ನೀವು ಯಾವಾಗ ತೋಟದಲ್ಲಿ ಅವುಗಳನ್ನ ಇಟ್ಕೊಂಡಿರ್ತೀರೋ ಅವಾಗ ಡಿಸೀಸ್ ಸ್ಪ್ರೆಡ್ ಸಹ ಜಾಸ್ತಿ ಆಗುತ್ತೆ. ಅದು ಸರ್ವೈವಲ್ ರೇಟು ಸಹ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ನೀವು ಆದಷ್ಟು ಏನ್ ಮಾಡ್ಬೇಕು ಅಂತಂದ್ರೆ ಆ ಗಿಡಗಳನ್ನೆಲ್ಲನೂ ಸಹ ಕಿತ್ತು ಆಚೆ ಹಾಕುವಂಥದ್ದನ್ನ ನೀವು ಮಾಡಬೇಕು. ನಂತರ ನೀವು ಸಸಿಗಳನ್ನ ನಾಟಿ ಮಾಡಬೇಕಾದ್ರೆ ಆರೋಗ್ಯಕರವಾದ ಸಸಿಗಳನ್ನ ಬಳಸ್ಕೊಂಡು ನಾಟಿಯನ್ನ ಮಾಡಬೇಕು. ತೋಟದಲ್ಲಿ ನೀರು ನಿಂತ್ಕೊಳ್ದೇ ಇರೋ ತರ ನೀವು ನೋಡ್ಕೋಬೇಕು. ನೋಡಿದ್ರಲ್ಲ ರೈತರೇ, ಪನಾಮ ವಿಲ್ಟ್ ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ನಿಮ್ ತೋಟದಲ್ಲೂ ಬೇರೆ ಏನಾದ್ರೂ ಸಮಸ್ಯೆ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.